ಒಂದು ನಿಮಿಷ ನಿಂತ್ಕೊ. ಇಲ್ಲಿ ಇನ್ಫಾರ್ಮ್ ಮಾಡಿ ಹೋಗೋದಕ್ಕೆ ಬಾಸು ನೀನಲ್ಲ, ನಾನು. ನೀನು ರಿಕ್ವೆಸ್ಟ್ ಮಾಡ್ಕೋಬೇಕು. ದೊಡ್ಡದಾಗಿ ಹೊರಟ್ಬಿಡ್ಲಿ. ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಗೊತ್ತಿರಲಿ. ಆಯ್ತು, ಈಗ ಕೊಡಿ. 2 hours ಲಂಚ್ ಬ್ರೇಕ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಡಿಸಿಪ್ಲಿನ್ ಇಲ್ಲ, ಡೆಡಿಕೇಶನ್ ಇಲ್ಲ. ಕೇಳಿದಷ್ಟು ಸ್ಯಾಲ್ರಿ ತೊಗೊಂಡ್ರೆ ಸಾಲದು. ಸ್ಯಾಲ್ರಿ ಕೊಡೋರ್ಗೂ ಲಾಭ ಆಗೋ ರೀತಿ ನೋಡ್ಕೋಬೇಕು. ಕಾಮ್ ಚೋರ್. ಲಂಚ್ ಅವರು ಸೇರಿಸಿ 2 hours ಅಂದಿದ್ದು ನಾನು. ಅಷ್ಟನ್ನು ಕೊಡೋಕ್ಕಾಗದ ನಿಮಗೆ? ಒಂದಿನ ನಾಗರ ಪಂಚಮಿ, ಇನ್ನೊಂದು ದಿನ ವರಮಹಾಲಕ್ಷ್ಮಿ, ಮತ್ತೊಂದು ದಿನ ಬೀಗರು. ಬರೀ ಇದೇ ಆಗೋಯ್ತು. ಕೇಳಿದ್ರೆ ನನ್ನ ಹತ್ರ ಹಾರ್ಡ್ ವರ್ಕರ್ಗೆ ಅಂತ ಬಿಲ್ಡಪ್ ಇದೆ. ಬೇಗ ಬಂದ್ಬಿಡ್ತೀನಿ ಬಾಸ್. ನೋ ವೇ, ನೆವರ್. ಇಷ್ಟೋದಂಗೆ ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಇವತ್ತಿನ ಲಂಚ್ ಬ್ರೇಕ್ ಕೇವಲ 15 minutes. 15 ನಿಮಿಷದಲ್ಲಿ ಊಟ ಮುಗಿಸಿ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಲ್ಲ, ಅದನ್ನು ಶುರು ಮಾಡ್ಕೊ. ಅಲ್ಲ ಬಾಸ್, ಅದು ಬಾಸ್. ಡೋಂಟ್ ವರಿ ಆರ್ತಿ ಅವರೇ, ನಿಮ್ಮ ಇಷ್ಟದಾಗೆ ಇವತ್ತು ಬಂದು ನಾನು ಮಾವನ ಹತ್ರ ಮಾತಾಡ್ತೀನಿ. ಆದರೆ ಆಫೀಸಿಂದ ಬರೋದು ಸಂಜೆ ಆಗುತ್ತೆ. ನಂಗೆ ಯಾಕೋ ಭಯ ಆಗ್ತಿದೆ ವಿಕ್ಕಿ ಅವರೇ. ನಿನ್ನೆ ರಾತ್ರಿ ಅಪ್ಪನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ಲಂತೆ. ಆಗ ಅಪ್ಪ ನಾನು ಏನೇ ನಿರ್ಧಾರ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದ್ರಂತೆ. ನಿಮ್ಮಪ್ಪ ಎದುರುಗಡೆಯಿಂದ ಹಾರ್ಡ್ವೇರ್ ಅನ್ಸಿದ್ರು, ಒಳಗಡೆಯಿಂದ ಪಕ್ಕಾ ಸಾಫ್ಟ್ವೇರು. ಇನ್ನು ನಮ್ಮನೇಲಿ ದೊಡ್ಡ ಮಗನ ಮದುವೆ ಆದಮೇಲೆ ಚಿಕ್ಕ ಮಗನ ಮದುವೆ ಮಾಡ್ತೀವಿ ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಇದನ್ನೇ ಮಾವನಿಗೆ ನಾನು ಅರ್ಥ ಆಗೋ ಥರ ಹೇಳ್ತೀನಿ. ಏನೋ ಒಟ್ಟಿನಲ್ಲಿ ಎಲ್ಲ ಸರಿ ಹೋದ್ರೆ ಸಾಕು. ನೀವೇನು ಚಿಂತೆ ಮಾಡಬೇಡಿ. ರೌಡಿ ನಂದಿನಿ ತುಂಬಾ ಗರಂ ಆಗಿರೋ ಥರ ಇದೆ. ಯಾರ ಮೇಲೆ ಸುಪಾರಿ ತಗೊಂಡ್ಬಂದಿದ್ರೋ ಏನೋ ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್, ಲವ್ ಯು. ರೌಡಿ ನಂದಿನಿ, ವಾಟ್ ಹ್ಯಾಪನ್? ವಿಕ್ಕಿ ಬಾವ, ಆ ಕಪ್ಪೆ ಶಂಕರ, ಇಲಿ ಮೂತಿ, ಏಲಿನ ಪಿಶಾಚಿ, ನಿಮ್ಮ ಅಣ್ಣ ಇದಾನಲ್ಲ ಅವನನ್ನ ನಾನು. ಸಮಾಧಾನ. ಶುಂಠಿ ಶಂಕರ ಕಪ್ಪೆ ಶಂಕರ ಯಾವಾಗಿಂದ ಆದ? ಎಲ್ಲ ಶಂಕರನು ಅವನೇ. ದೊಡ್ಡ ಲೂಸ್ ಅದು, ತುಕ್ ಹಿಡಿದಿರೋ ತಗಡದು. ಮೂತಿ ನೋಡಿದ್ರೆ ಮುಷ್ಟಿ ಕಟ್ಟಿ ಹಂಗೆ ಬಿಡೋಣ ಅನ್ಸುತ್ತೆ. ಆಯ್ತಾಯ್ತು, ಹೆಣ್ಮಕ್ಳು ಈ ರೇಂಜಿಗೆ ರೊಚ್ಚಿಗಿದ್ರೆ ಸಮಾಜಕ್ಕೆ ಒಳ್ಳೇದಲ್ಲ. ಮೊದಲು ಏನಾಯ್ತು ಅಂತ ಹೇಳು. ಏನಾಯ್ತು ಅಂದ್ರೆ ಇನ್ನೇನಾಗದ್ ಬಾಕಿ ಇದೆ ಅಂದ್ರೆ ಎಲ್ಲ ಆಗೋಯ್ತಾ? ಭಾವ, ನೀವು ನನ್ನ ಆಡ್ಕೊಳ್ಬೇಡಿ. ಹೆಂಗ್ ಆಡ್ತಾನೆ ಗೊತ್ತಾ? 2 hours ಪರ್ಮಿಷನ್ ಕೇಳಿದೆ, ಅದು ಲಂಚ್ ಅವರ್ ಸೇರಿಸಿ. ಆದ್ರೆ ಶುಂಠಿ ಶಂಕರ 15 ನಿಮಿಷದಲ್ಲಿ ಊಟ ಮುಗಿಸಿ ಕೆಲಸ ಮಾಡ್ಬೇಕು ಅಂತಾನೆ. ಅಷ್ಟಕ್ಕೂ ಈ 2 hours ಪರ್ಮಿಷನ್ ಯಾಕೆ ಅಂತ ಕೇಳ್ಬೋದಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾಳೆ, ಅವಳ ಮದ್ವೆ ಇದೆ. ಶಾಪಿಂಗ್ ಮಾಡೋಣ ಅಂದ್ಲು, ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ದಾಳೆ ಗೊತ್ತಾ? ಎಂಪ್ಲಾಯೀಸ್ನ ಮಿಷಿನ್ ತರ ಟ್ರೀಟ್ ಮಾಡ್ತಾನೆ. ಇವನ್ಗೆ ಮೆಷಿನೇ ಬೇಕು ಅಂದ್ರೆ ಎಲ್ಲರನ್ನೂ ಕೆಲಸದಿಂದ ತೆಗ್ದಾಕಿ ರೋಬೋಟ್ಗಳನ್ನ ತಂದಿಡ್ಕೊಳ್ಳಿ. ಆವಾಗ ಇವನ್ ಹೇಳಿದ್ದನ್ನ ಅವ್ಗಳು ಕೇಳ್ಕೊಂಡು ಕತ್ತೆ ಚಾಕ್ರಿ ಮಾಡ್ಕೊಂಡಿರ್ತಾವೆ. ಛೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಪಾಪ. ಯಾರ್ ಪಾಪ? ನಿಮ್ಮ ಅಣ್ಣ ಪಾಪ ಅಲ್ಲ, ಕಾಡು ಪಾಪ, ರಣ ಪಾಪಿ. ಅವನು ಹೇಳಿದ್ನ ನಾನೇ ಕೇಳ್ಬೇಕು ಅಂತ. ನಾನ್ ಹೋಗ್ತೀನಿ, ಲಂಚ್ಗೆ ಹೊರಗೆ ಹೋಗ್ತೀನಿ. ಅವನಿಗೆ ಗೊತ್ತಾಗೋದ್ರೊಳಗೆ ವಾಪಸ್ ಬರ್ತೀನಿ. ಅದೇನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ. ಅದು ಯಾವ ಯಮಗಂಡ ಕಾಲದಲ್ಲಿ ಇವರಿಬ್ರು ಮೀಟ್ ಆಗೋ ಥರ ಮಾಡಿದ್ಯೋ? ಇದ್ಯಾಕೆ ಕಾರಣ ಮನೆಯಿಂದ ದೂರ ನಿಲ್ಸಕ್ಕೆ ಹೇಳಿದೆ? ಅಯ್ಯೋ, ನಾವಿಬ್ರು ಮನೇಲಿಲ್ಲ ಅಂತ ಗೊತ್ತಾಗಿ ಅದಿತಿ ಓಡಾಡ್ತಿರ್ತಾಳೆ. ಮನೆ ಮುಂದನೆ ಕಾರ್ ನಿಲ್ಸ್ಬಿಟ್ರೆ ರೋಡ್ಗೆ ಬಂದು ನಮ್ಮಿಬ್ಬರನ್ನ ನಿಲ್ಸಿ ರಂಪರಾಮಾಯಣ ಮಾಡ್ಬಿಡ್ತಾಳೆ. ದೊಡ್ಡ ಬಜಾರಿ ಅವಳು. ಇದೆಲ್ಲ ಮಾಡೋದು ನೀನು, ಅವಳಲ್ಲ. ಮಾತಾಡಕ್ಕೆ ಏನೋ ಒಂದು ವಿಷಯ ಸಿಕ್ಕರೆ ಸಾಕು, ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ವಟ ವಟ ಅಂದ್ಬಿಡ್ತೀಯ. ಅಯ್ಯೋ, ನಿಂಗೇನು ಗೊತ್ತಾಗಲ್ಲ ಅಣ್ಣ, ಬಾ. ಇದ್ಯಾಕೆ ಮುಖ ಊದಿಸ್ಕೊಂಡು ಕುತ್ಕೊಂಡಿದ್ಯಾ? ಸಾರ್ಥಕ್ ಅಣ್ಣನೂ ಇನ್ನೂ ಬಂದಿಲ್ಲ. ಈ ಹಳೆ ಮುದುಕಿನೂ ಆಫೀಸ್ಗೆ ಹೋಗಿದ್ದಾಳೆ. ಅಣ್ಣ ಬರ್ತಾನೆ ಅಂತ ಈ ತರ ಕಾಯ್ತಾ ಕೂರದ? ಅವ್ನ ಆಫೀಸ್ ಮುಗಿಸಿ ಸಂಜೆ ಬರ್ಬೋದು. ಏನೇ ನೀನು ಹೇಳ್ದೆ ಕೇಳ್ದೇನೆ ರಾಖಿ ಹಬ್ಬದೇನೆ ಆಫೀಸ್ಗೆ ಹೋಗಿದ್ದಿಲ್ಲ ರಾಕ್ಷಸಿ. ಯಾವಳೆ ರಾಕ್ಷಸಿ? ಸಾಕು ಸುಮ್ನಿರೆ. ಇಷ್ಟು ವರ್ಷ ಮಿಸ್ ಮಾಡದೆ ಇರೋನು ಈ ಸರಿ ಮಿಸ್ ಮಾಡ್ತೀನ? ಏನ್ರಿ ಇದು? ಏನ್ ಮಾಡಕ್ ಹೋದ್ರಪ್ಪ ಇವರು?
ಯಾಕಣ್ಣ? ಪ್ರತಿ ವರ್ಷ ನಾನು ಇಲ್ಲಿಗೆ ಮಿಸ್ ಮಾಡದೆ ಬರ್ತೀನಿ. ನೀವು ನಿಮ್ಗೆ ಏನೇ ಕೆಲಸ ಇದ್ರು ಬಿಟ್ಟು ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿ ರಾಖಿ ಕಟ್ತೀರಾ. ಹಲೋ, ತಂಗಿರಾಗಿ ಇದು ನಮ್ಮ ಕರ್ತವ್ಯನಮ್ಮ. ಅದು ನಿಜನೇ. ಆದರೆ ಸಾರಿಕಾ, ಅಣ್ಣ ಅವಳಿಗೆ ಸ್ವಲ್ಪ ಹುಡುಕ್ ಬುದ್ಧಿ, ಕಲ್ತ್ಕೊಂತಾಳೆ ಬಿಡು. ಅವಳು ಕಲ್ತಿಲ್ಲ ಅಂದ್ರು ನೀನೇನ್ ಫೀಲ್ ಆಗ್ಬೇಡ ಅಣ್ಣ, ನಾವಿದೀವಲ್ಲ. ನಿಮಗೆಲ್ಲ ಏನು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ದುಡ್ಡು ತಗೊಳ್ಳಿ. ನಿಮಗೆಲ್ಲ ಏನು ಇಷ್ಟನೋ ಅದನ್ನು ತಗೊಳ್ಳಿ. ಅಣ್ಣ, ಈ ವರ್ಷ ನಾವು 4 ಜನ ನಿನ್ನ ಹತ್ರ ದುಡ್ಡು ಇಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕೆ, ಏನಾಯ್ತ್ರೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಇಲ್ಲ ಅಣ್ಣ, ನಮ್ಮ ಅಣ್ಣ ತಮ್ಮಂದ್ರು ಪ್ರವಾಹ ಬಂದಿರೋ ಕಡೆ ಎಲ್ಲ ಕಳ್ಕೊಂಡು ಒದ್ದಾಡ್ತಿರುವಾಗ ನಾವು ಹೇಗೆ ಖುಷಿಯಿಂದ ಹಬ್ಬ ಆಚರಿಸೋಕ್ಕಾಗುತ್ತೆ ಹೇಳು? ಅದಕ್ಕೆ ಈ ದುಡ್ಡನ್ನ ನೀನೇ ಇಡ್ಕೋ. ಆ್ಯಂಡ್ ಇದನ್ನ ವೇದಾಂತ್ ಕಂಪ್ನಿಲಿ ಫ್ಲಡ್ ರಿಲೀಫ್ ಫಂಡ್ಗೆ ಡೊನೇಟ್ ಮಾಡ್ತಿದ್ದಾರಲ್ವಾ, ಇದನ್ನ ನಮ್ಮ ಪರವಾಗಿ ಕೊಟ್ಬಿಡು. ನೀವು ಅಂದರೆ ನನಗೆ ಹೆಮ್ಮೆ ಕಣ್ರೆ.